ನಮಸ್ಕಾರ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಜೆಸಿ ನಗರ ಪೊಲೀಸರು ಒಬ್ಬ ವಿದೇಶಿ ಪ್ರಜೆ ಜಾನ್ ಅಲಿಯಾಸ್ ಜಾಯಲ್ ಶಿಂದಲ್ ಮಾಲು ಅನ್ನೋ ಒಬ್ಬ ವಿದೇಶಿ ಪ್ರಜೆಯನ್ನು ನಿನ್ನೆ ರಾತ್ರಿ 10:30ಗೆ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಾನೆ ಅಂತ ಮಾಹಿತಿ ಬರುತ್ತೆ. ಜೆಸಿ ನಗರ ಪೊಲೀಸ್ ಠಾಣೆಯ ಟಿವಿ ಟವರ್ ಜೆಸಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಘುಪತಿ ಆ ಮಾಹಿತಿ ಮೇರೆಗೆ ರಾತ್ರಿ 12:30ನಲ್ಲಿ ಇಟ್ ಇಸ್ ಬಿನ್ ಪಬ್ಲಿಷ್ಡ್ ಇನ್ ನ್ಯೂಸ್ ಪೇಪರ್ಸ್. ನಿನ್ನೆ ರಾತ್ರಿ 12:30ನಲ್ಲಿ ಈ ವಿದೇಶಿ ಪ್ರಜೆಯನ್ನ ಜಾನ್ ಅಲಿಯಾಸ್ ಜೋಯಲ್ ಶಿಂದಲ್ ಮಾಲು ಅನ್ನೋ ಒಬ್ಬ ವಿದೇಶಿ ಅರೆಸ್ಟ್ ಮಾಡ್ತಾರೆ. ರಾತ್ರಿ 2:15 ಈ ವಿದೇಶಿ ಪ್ರಜೆಯನ್ನ ಸೋ ಕಾಲ್ಡ್ ಆಸ್ ಪರ್ ಪೊಲೀಸರು ಹೇಳೋ ಪ್ರಕಾರ ಈತ ಡ್ರಗ್ ಅನ್ನ ಮಾರಾಟ ಮಾಡ್ತಾ ಇದ್ದ, ನಮ್ಮಲ್ಲಿ ಮಾಹಿತಿ ಇತ್ತು, ಕಸ್ಟಡಿ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ರಾತ್ರಿ 2:15 ಜೆಸಿ ನಗರ ಪೊಲೀಸ್ ಠಾಣೆ ಕರ್ಕೊಂಬರ್ತಾರೆ. ಪೊಲೀಸರು ಹೇಳಿರೋದೇನೋ ಅಂತಂದ್ರೆ ಎದೇನೋ ಕಾಣಿಸ್ಕೊಂತಂತೆ ಕರ್ಕೊಂಬಂದಿದ ತಕ್ಷಣ. ಆಮೇಲೆ ಈ ಒಂದು ಸೋಕಾಲ್ಡ್ ವಿದೇಶಿ ಪ್ರಜೆ ಸೋಕಾಲ್ಡ್ ಪೊಲೀಸರ ಪ್ರಕಾರ ಆರೋಪಿ ಏನಿದೆ ಡ್ರಗ್ ಪೆಡ್ಲರು, ಅವನ ವಯಸ್ಸು 27 ವರ್ಷದ ಒಬ್ಬ ಜಾನ್ ಅಲಿಯಾಸ್ ಜೋಯಲ್ ಶಿಂದಲ್ಗೆ ಎದೆ ನಾವು ಕಾಣಿಸ್ಕೊಂತದಂತೆ. ಪೊಲೀಸ್ ಸ್ಟೇಷನ್ ಕಣ್ಕೊಂಬಂದ್ಮೇಲೆ ಆಸ್ಪತ್ರೆ ತಗೊಂಡೋಗ್ಬೇಕಾದ್ರೆ ಸತ್ತೋಗಿದ್ದಾರೆ ಅಂತೇಳಿ ಬೆಳಗ್ಗೆ 6:15 ಈ ಒಂದು ವಿದೇಶಿ ಪ್ರಜೆ ಸತ್ತೋಗಿದ್ದಾನೆ ಅಂತ DCP ಧರ್ಮೇಂದ್ರ ಮೀನಾ ಅವರು ಮಾಧ್ಯಮಗಳಿಗೆ ಮಾಹಿತಿ ಕೊಡಿ. ಪ್ರಶ್ನೆ ಏನಪ್ಪ ಅಂತಂದ್ರೆ, ನಿಮಗೆ ಮಾಹಿತಿ ಸಿಕ್ಕಿದ್ರೆ ಅರೆಸ್ಟ್ ಮಾಡಿದ್ಮೇಲೆ ಮೆಡಿಕಲ್ ಆಗಿತ್ತಾ ಆತಂದು, FIR ಆಗಿತ್ತಾ? ಹೋಗ್ಲಿ, ಫಸ್ಟ್ ಆಫ್ ಆಲ್ FIR ಆಗಿತ್ತಾ? ಆಮೇಲೆ 27 ವರ್ಷದ ವಿದೇಶಿ ಪ್ರಜೆಗೆ ಇವನ್ ಗೋಯಿಂಗ್ ಬೈ ದ ಸ್ಟೋರಿ ಆಫ್ ಪೊಲೀಸರ ಸ್ಟೋರಿನ ನಾವು ನಿಜ ಅನ್ನೋದಾದ್ರೂ ಕೂಡ 27 ವರ್ಷದ ಈ ಜಾನ್ ಅಲಿಯಾಸ್ ಆರೋಪಿಗೆ ಎದೆ ನೋವು ರಾತ್ರಿ ಹೊತ್ತು ಬರೋಕ್ಕೆ ಸಾಧ್ಯತೆ ಎಷ್ಟಿದೆ? ಯಂಗ್ಸ್ಟರ್ಸ್ ಇವರಲ್ಲ, 27 ವರ್ಷದ. ಯಾಕಂದ್ರೆ ನಾನು ಈ ರೀತಿ ಲಾಕಪ್ ಡೆತ್ಗಳು ಹೊಸದೇನಲ್ಲ. 2013ರಲ್ಲಿ ವಿವೇಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇದೇ ರೀತಿ ಒಬ್ಬ ವಿದೇಶಿ ಪ್ರಜೆ ಒಕಾಯೋ ಇಮ್ಯಾನ್ಯುಯಲ್ ಚಕಾ ಅಂತ, ನಾನು ಐ ಟೇಕನ್ ದಟ್ ಮ್ಯಾಟರ್ ಇವನ್ ಟು ಡೆಲ್ಲಿವರೆಗೂ ತಗೊಂಡೋಗಿದ್ದೆ. ಇವರು ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೀವು ಕರ್ಕೊಂಬರ್ತೀರ ಕರೆಕ್ಟು, ಅವನು ಡ್ರಗ್ ಪೆಡ್ಲರ್ ಆಗಲಿ ಇನ್ನೊಂದಾಗಿರಲಿ FIR ಮಾಡಿ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾ? ಈ ರೀತಿ ಕಸ್ಟಡಿನಲ್ಲಿ ಇರ್ಬೇಕಾದ್ರೆ ಅವನ ಸಾವಪ್ಪಿಸಿದ್ರೆ ನಿಮ್ಮ ಆ ಪೊಲೀಸರ ಮೇಲೆ ಈಗ ಪೊಲೀಸರ ಜವಾಬ್ದಾರಿ ಅಲ್ವಾ? ಪೊಲೀಸರ ಕಸ್ಟಡಿನಲ್ಲಿ ವಿದೇಶಿ ಆಮೇಲೆ ಇಷ್ಟೋ ಜನ ಹೇಳೋದು ನಮ್ಮ ಪೊಲೀಸರು ಗಲಾಟೆ ಮಾಡಿದ್ರು ಅಂತ. ಪ್ರಶ್ನೆ ಅದಲ್ಲ. ಪ್ರಶ್ನೆ, ಅವನು ವಿದೇಶಿ ಕರಿ ಪ್ರಜೆನಾ, ಕಪ್ಪಗಿದಾನೆ, ಸತ್ತೋದ್ರೆ ಪರವಾಗಿಲ್ಲ, ಅವನ ಪ್ರಾಣಕ್ಕೆ ಬೆಲೆ ಅನ್ನೋದಲ್ಲ. ಪ್ರಶ್ನೆ ಏನಪ್ಪ ಅಂದ್ರೆ, ಪೊಲೀಸರು ತಮ್ಮ ಕರ್ತವ್ಯಗಳನ್ನ ಸರಿಯಾಗಿ ಮಾಡಿದ್ರೆ ಈ ರೀತಿ ಸಾವುಗಳು ಯಾಕಾಗುತ್ತೆ? ವೈ ವಿಲ್ ದೇರ್ ಬಿ ಎ ಕಸ್ಟೋಡಿಯಲ್ ಡೆತ್? ಪೊಲೀಸರ ಕಸ್ಟಡಿಯಲ್ಲಿ ಸತ್ತರೆ ಪೊಲೀಸ್ ಜವಾಬ್ದಾರಿ ಇಲ್ದಿರ ಏನೋ ಜೆಸಿ ನಗರ ಪೊಲೀಸ್ ಠಾಣೆ ಮುಂದೆ ತರಕಾರಿ ಮಾರ್ತಾನಲ್ಲ, ಅವನ್ ಜವಾಬ್ದಾರಿ ಆಗ್ತಾನ? ಇಸ್ ಇಟ್ ಪಾಸಿಬಲ್? ನೀವು ಕೇಳ್ಬೋದು, ಬಿಡ್ರಿ, ಯಾರ ಆಫ್ರಿಕನ್ ಪ್ರಜೆ ಡ್ರಗ್ ಮಾಡ್ತಾ ಇದ್ದಂತೆ, ಸತ್ತೋರೆ ಸತ್ತೋಗ್ಲಿ ಅಂತ. ಇಲ್ಲ, ಸಾಮಾನ್ಯ ಎಷ್ಟೋ ಜನ ಇದನ್ನ ಹೇಳಿದರೆ, ಸತ್ರೆ ಸಾಯ್ಲಿ ಬಿಡ್ರಿ, ಡ್ರಗ್ ಪೆಡ್ಲ್ ಮಾಡ್ತಾ ಇದ್ರೆ ಅವನನ್ನು ಅರೆಸ್ಟ್ ಮಾಡಿ ಮಾಲ್ ಸಮೇತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಅದು ಪೊಲೀಸರ ಕೆಲಸ. ಕಸ್ಟಡಿನಲ್ಲಿ ಸತ್ತೋದ್ರೆ ನಾಳೆ ದಿವಸ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ, ನಿಮ್ಮನ್ನು ಕಾಣೋಗ್ತಾರೆ. ಅವತ್ತು ಇದೇ ವರ್ಷ ತಗೋಣ, ಪೊಲೀಸರು ಪಾಪ ಕಸ್ಟಡಿನಲ್ಲಿ ಸತ್ತೋಗ್ಬಿಟ್ರು, ಹೃದಯಾಘಾತ ಅಂತ. ಅಂಡ್ ತಮಾಷೆ ಅಂದ್ರೆ DCP ಧರ್ಮೇಂದ್ರ ಮೀನಾ ಇದನ್ನ ಹೃದಯಾಘಾತ ಅಂತ ಹೇಳಿ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಈ ಸ್ಟೋರಿನ ಯಾರು ಬೈ ಮಾಡಕ್ಕಾಗತ್ತೆ? ಈ ರೀತಿ ಪೊಲೀಸರುಗಳು ನೆನ್ನೆ ನೋಡಿದ್ರೆ ಅಶೋಕ್ ನಗರ ಪೊಲೀಸ್ ಠಾಣೆಯ ಭರತ್ ಇನ್ಸ್ಪೆಕ್ಟ್ರು ಎತ್ತಂಗಡಿ
ಯಾರೋ ರೌಡಿ ಶೀಟ್ರಿಗೆ ಏನೋ FIR ಮಾಡಿಲ್ಲ, ಅರೆಸ್ಟ್ ಮಾಡಿಲ್ಲ ಅಂತ ಆತ ಎತ್ತಂಗಡಿ. ಸಾಲಾಗಿ ಏನೋ ವೈಟ್ ಫೀಲ್ಡ್ ಪೊಲೀಸ್ ಠಾಣೆ, RMC ಯಾರ್ಡ್ ಪೊಲೀಸ್ ಠಾಣೆ, ಸಂಜಯನಗರ ಸಾಲಾಗಿ ಭ್ರಷ್ಟಾಚಾರದ ಕೇಸ್ಗಳಲ್ಲಿ ಪೊಲೀಸರು ಇನ್ಸ್ಪೆಕ್ಟರ್ಗಳು ತಗಾಕಂತ ಇದ್ದಾರೆ. ಇಷ್ಟು ದೊಡ್ಡ ಭ್ರಷ್ಟಾಚಾರ ಹೊರಗಡೆ ಬಂದು ಸಸ್ಪೆಂಡ್ ಆಗ್ತಾ ಇರುವಂತ ಸಮಯದಲ್ಲಿ, ಎತ್ತಂಗಡಿ ಆಗ್ತಾ ಇರುವಂತ ಸಮಯದಲ್ಲಿ ಈ ರೀತಿ ಪೊಲೀಸ್ ಕಸ್ಟಡಿನಲ್ಲಿ ವಿದೇಶಿ ಪ್ರಜೆ ಒಬ್ಬ ಸತ್ತೋದ್ರೆ, ಇವನ್ ಕನ್ಸಿಡರಿಂಗ್ ಹಿಮ್ ಆಸ್ ಎ ಡ್ರಗ್ ಪೆಡ್ಲರ್, ಅವನು ಡ್ರಗ್ ಮಾಡ್ತಾ ಇದ್ರೆ FIR ಆಗಿ ನಾರ್ಕೋಟಿಕ್ಸ್ NCBS ಇದೆ, ಯು ಫೈಲ್ ಎ ಡ್ರಗ್ ಕೇಸ್ ಅಗೇನ್ಸ್ಟ್ ಹಿಮ್, ದಟ್ಸ್ ನಾಟ್ ಅನ್ ಇಶ್ಯೂ. ಬಟ್ ಆದರೆ ನೀವು ಕಸ್ಟಡಿನಲ್ಲಿ ರಾತ್ರಿ ಕರ್ಕೊಂಬಂದು ಬೆಳಗ್ಗೆ ಪಟ್ಟಿಗೆ ಅವ್ನಿಗೆ ಗೋತಾ ಹೊಡಿದ್ರೆ ಅವನನ್ನ ನಾವು ಲಾಕಪ್ ಡೆತ್ ಅಂತ ಹೇಳ್ಬೇಕಾ, ಅಥವಾ ನೀವ್ ಹೇಳೋ ರೀತಿ ಹೃದಯಾಘಾತ ಆಗಿದೆ ಅಂತ? ಅದು ವಿದೇಶಿ ಪ್ರಜೆ. ಸಾಕಷ್ಟು ಜನ ಹೇಳಿದ್ರೆ ಬಿಡ್ರಿ, ಆಫ್ರಿಕನು ಕರಿಯ ಸತ್ತೋಗ್ಲಿ, ಅವನು ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ರೆ ನಮ್ಮ ದೇಶದ ಕಾನೂನಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ವ್ಯವಸ್ಥೆ ಇದೆ. ದೇರ್ ಇಸ್ ಸಿಸ್ಟಮ್ ಇನ್ ಪ್ಲೇಸ್. ಹಾಗಾದ್ರೆ ನಾವು ವಿದೇಶಿಗಳಿಗೆ ಟ್ರಿಪ್ಗೆ ಹೋಗ್ತೀವಿ, ನಾವು ಟ್ರಿಪ್ಗಳು ಹೋದಾಗ ನಮ್ಮನ್ನು ಯಾರಾದ್ರೂ ಸಾಯಿಸಾಕರ ಅಲ್ಲಿ ಆ ದೇಶದಲ್ಲಿ ನಮ್ಮನ್ನು ಯಾರಾದ್ರೂ ಸಾಯಿಸಾಕರ ನಮ್ ಗತಿನೂ ಇದೇನೇನಾ? ಸಾಕಷ್ಟು ಜನ ಭಾರತೀಯರು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಅಲ್ಲಿ ಕೂಡ ನಮ್ಗೆ ರಕ್ಷಣೆ ಬೇಕಾಗುತ್ತೆ. ಬೇರೆ ದೇಶ ಮತ್ತಕ್ಕೆ ಯಾರೋ ಪೊಲೀಸರು ನಮ್ಮನ್ನು ಸಾಯಿಸ್ಬಿಟ್ರೆ ಅದನ್ನ ಕೇಳ್ದಿರಂತ ವಿಚಾರ ಅದಲ್ಲ. ಅಂಡ್ ದಿಸ್ ಇಸ್ ಅ ಕಸ್ಟೋಡಿಯಲ್ ಡೆತ್. ಅದನ್ನ ಆತನ ಸಂಬಂಧಿಕರು ಯಾರೋ ಅಲ್ಲಿ ಹೋಗಿ ಸ್ಟೇಷನ್ ಹತ್ರ ಕೇಳಕ್ ಹೋದಕ್ಕೆ ಅವ್ರ ಮೇಲೆ ಗಲಾಟೆ ಅಂತ ಹೇಳಿ ನ್ಯಾಚುರಲ್ ಆಗಿ ನಿಮ್ಮ ಕಸ್ಟಡಿನಲ್ಲಿ ಡೆತ್ ಆದ್ರೆ ಕೇಳಲೇಬೇಕಲ್ವಾ? ವೈ ಶುಡ್ ವಿ ಬೈ ಯುವರ್ ಸ್ಟೋರಿ? ಪೊಲೀಸರ ವರ್ಷನ ಹೆಂಗ್ ಬೈ ಮಾಡೋದು? ಮಾಧ್ಯಮಗಳು ತಿರ್ಸ್ತಾ ಇದೆ ಏನಂತ, ಕಸ್ಟಡಿನಲ್ಲಿ ಸಾವಾಗಿದೆ, ಯಾಕೆ ಸಾವಾಯ್ತು ಅಂತ ಯಾವುದೇ ಮಾಧ್ಯಮದವರು ಪೊಲೀಸರನ್ನ, JC ನಗರ ಪೊಲೀಸರನ್ನ ಕೇಳ್ತಾ ಇಲ್ಲ. DCP ಧರ್ಮೇಂದ್ರ ಮೀನಾ ಅವ್ರನ್ನ ಕೇಳ್ತಾ ಇಲ್ಲ. ಯಾಕೆ? ಬರೀ ಅಲ್ಲಿದ್ದ ವಿದೇಶಿ ಪ್ರಜೆಗಳು ಗಲಾಟೆ ಮಾಡಿದ್ರು, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ನಮ್ಮವ್ರ ಮೇಲೆ ಹೊಡೆದು ಬಿಟ್ರು. ಹಾಗಾಗಿ ಅಲ್ಲ, ಹಲ್ಲೆ ಮಾಡಿದಕ್ಕೆ FIR ಮಾಡಿ, ಸಮಸ್ಯೆ ಏನಿಲ್ಲ. ಔಕಮ್ ಏನೋ ದ ಮೀಡಿಯಾ ಇಸ್ ಸೈಲೆಂಟ್ ಆನ್ ದ ಡೆತ್ ಆಫ್ ದ ಕಸ್ಟೋಡಿಯಲ್ ಡೆತ್. ಈ ಒಂದು ಲಾಕಪ್ ಡೆತ್ ಮೇಲೆ ಮೀಡಿಯಾ ಯಾಕೆ ಸೈಲೆಂಟ್ ಆಗಿದೆ? ಯಾಕೆ? ಪೊಲೀಸರು ನಿಮ್ಮ ಅಣ್ಣ ತಮ್ಮಂದ್ರ? ಪೊಲೀಸ್ ಡಿಪಾರ್ಟ್ಮೆಂಟು ನಿಮ್ಮ ಸಂಬಂಧಿಕರ? ವೈ ಆರ್ ನಾಟ್ ಆಸ್ಕಿಂಗ್ ದ ಡೆತ್ ಆಫ್ ಏನೋ ಕಸ್ಟೋಡಿಯಲ್ ಡೆತ್ ಬೈ ದ ಪೊಲೀಸರ ಕೈಯಲ್ಲಿ ಕಸ್ಟೋಡಿಯಲ್ ಡೆತ್ ಆಗಿದೆ, ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಾ, ಪೊಲೀಸ್ ಸ್ಟೇಟ್ ಆಗಬಾರ್ದು ಸ್ನೇಹಿತರೆ. ಸತ್ಯವನ್ನು ತಿಳಿಸಬೇಕಾದು ನಮ್ಮ ಕೆಲಸ. ಅದನ್ನ ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾಳೆ ದಿವಸ ನಿಮ್ಮನ್ನು ಸಹ ಸ್ಟೇಷನ್ಗೆ, ಠಾಣೆಗೆ ನಿಮ್ಮ ಸಂಬಂಧಿಕರನ್ನ ಯಾರನ್ನ ಕರ್ಕೊಂಡೋಗಿ ಈ ರೀತಿ ರಾತ್ರಿ ಅರೆಸ್ಟ್ ಮಾಡಿ ಬೆಳಗ್ಗೆ ಸಾವಾದ್ರೆ ನೀವು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅಂತ ಇಷ್ಟಪಡ್ತೀರಾ? ಸಾವನ್ನ ಸಮರ್ಥನೆ ಮಾಡ್ಕೊಂತೀರಾ? ಪೊಲೀಸರು ಮಾಡಿದನ ಕೊಲೆ, ಪೊಲೀಸರ ಕಸ್ಟಡಿನಲ್ಲಿ ಏನಾದರೂ ಈ ರೀತಿ ಆದ್ರೆ ಇದು ಕೊಲೆಗಳು. ಈ ರೀತಿ ಕೊಲೆಗಳನ್ನ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ, ವಕೀಲರಾಗಿ ಧ್ವನಿ ಮಾಡಬೇಕಾಗತ್ತೆ, ವ್ಯವಸ್ಥೆ ಇದನ್ನ ಪ್ರಶ್ನೆ ಮಾಡಬೇಕಾಗತ್ತೆ, ಇಂಥ ಸಾವುಗಳನ್ನ ಪ್ರಿವೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಸಾವುಗಳು ಯಾಕಾಗಿದೆ, ಪೊಲೀಸರ ಕಸ್ಟಡಿನಲ್ಲಿ ಈ ಒಂದು ಸಾವು ಯಾಕಾಯ್ತು ಪೊಲೀಸರಿಗೆ ಚೆನ್ನಾಗಿ ಗೊತ್ತು. ಪೊಲೀಸರಿಗೆ ಇದೇನು ಹೊಸ ಕೇಸ್ ಏನಲ್ಲ. ಪೊಲೀಸರ ಇಂಟ್ರಾಗೇಷನ್ ವರ್ಷನ್ ಚೇಂಜ್ ಆಗಿರೋದ್ರಿಂದ ಈ ರೀತಿ ಸಾವುಗಳು ಆಗಿರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಈ ಮೂಲಕ ಹೇಳುತ್ತಾ, ಈ ರೀತಿ ಸಾವುಗಳ ಬಗ್ಗೆ ಜನ ಕಲರ್, ಜಾತಿ, ಧರ್ಮ, ಯಾರೋ ಸಾಬ್ರ ಸಾಯ್ಲಿ ಬಿಡು, ಯಾರೋ ಆಫ್ರಿಕನ ಸಾಯ್ಲಿ ಬಿಡು, ಯಾರೋ ಹಿಂದುಳಿದ ವರ್ಗದವನ ಸಾಯ್ಲಿ ಬಿಡು, ಯಾರೋ ಮೈನಾರಿಟಿಯವನ ಸಾಯ್ಲಿ ಬಿಡು, ಯಾರಾದ್ರೂ ನಮ್ಮವರ ಯಾಕೆ ಸತ್ರಿ, ಈ ಒಂದು ಮಾನಸಿಕತೆಯನ್ನು ನಾವು ಬಿಡಬೇಕಾಗತ್ತೆ. ಪೊಲೀಸ್ ಕಸ್ಟಡಿಯಲ್ಲಿ ಯಾರೇ ಸತ್ತರೂ ಕೂಡ ಅದು ಪೊಲೀಸರ ಮೇಲಿನ ಕ್ರೌರ್ಯದ ಒಂದು ಡೌಟ್ ಅನ್ನ ಅಲ್ಲಿ ವಿಮರ್ಶೆ ಆಗುತ್ತೆ. ಯಾಕೆ ಪೊಲೀಸರನ್ನ ಡೌಟ್ ಬೀಳಬಾರ್ದು? FIR ಆಗಿತ್ತಾ? ಪೊಲೀಸರು ಈತನ ಮೇಲೆ FIR ಮಾಡಿದ್ರ? FIR ಮಾಡಿದ್ರೆ ಯಾಕೆ ಮೆಡಿಕಲ್ ಮಾಡಿಲ್ಲ? ಯಾಕೆ ಪ್ರೊಡ್ಯೂಸ್ ಮಾಡಿಲ್ಲ ಮ್ಯಾಜಿಸ್ಟ್ರೇಟ್ ಮುಂಚೆ? 24 hours ಬಿಫೋರ್, ವಿತ್ ಇನ್ ದ 24 ಸ್ಪ್ಯಾನ್ ಆಫ್ ದ ಟೈಮ್ ಈ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ಡ್. ರಾತ್ರಿ 12:30 ಅರೆಸ್ಟ್ ಮಾಡಿ ಬೆಳಗ್ಗೆ 6:00 ಹೆಣ ಬೀಳುತ್ತೆ ಅಂತಂದ್ರೆ, ರಾತ್ರಿ 12:30 ಅರೆಸ್ಟ್ ಆಗುತ್ತೆ, ಬೆಳಗ್ಗೆ 6:45 ಹೆಣ ಬೀಳುತ್ತೆ ಸ್ಟೇಷನ್ ಅಲ್ಲಿ. ಇನ್ ಗಲಾಟೆ ಮಾಡ್ತಿರ್ತಾರ ಅವ್ರ ಕಡೆಯವರು. ಇದನ್ನ ಮಾಧ್ಯಮಗಳು ಹೇಳುವಂತ ವರ್ಷನ್ ಏನು ಅಂತಂದ್ರೆ, ಮಾಧ್ಯಮಗಳ ಏನೋ ಪೊಲೀಸರ ಮೇಲೆ ವಿದೇಶಿ ಪ್ರಜೆಗಳು ಅಲ್ರಿ, ನಿಮ್ ಮನೇಲಿ ಹೆಣ ಬಿದ್ರೆ ನೀವು ಪ್ರಶ್ನೆ ಮಾಡ್ತೀರಾ ಅಥವಾ ಮೌನವಾಗಿರ್ತೀರಾ? ಜಸ್ಟ್ ಇಮ್ಯಾಜಿನ್ ದ ಕಂಡೀಷನ್. ನಿಮ್ಮ ಮನೆಗಳಲ್ಲಿ ಈ ರೀತಿ ಪೊಲೀಸರು ಕರ್ಕೊಂಡೋಗಿ ರಾತ್ರಿ 12:00 ಪೊಲೀಸರು ಕರ್ಕೊಂಡೋಗಿ
ಬೆಳಗ್ಗೆ ಆತ ಸತ್ತೋಗಿದ್ದಾನೆ ಅಂತಂದ್ರೆ ನೀವುಗಳು ಅದನ್ನ ಪ್ರಶ್ನೆ ಮಾಡ್ತೀರಾ ಅಥವಾ ಇಲ್ಲ ಪೊಲೀಸರು ಮಾಡಿದ್ ಕರೆಕ್ಟು ಅಂತ ಸುಮ್ಮನೆ ಹೇಳ್ತೀರಾ? ಈ ಎಲ್ಲಾ ಪ್ರಶ್ನೆಗಳಿಗೂ ವಿ ಕೆನಾಟ್ ಲೀವ್ ದ ಫ್ಯಾಬ್ರಿಕ್ ಆಫ್ ಹ್ಯುಮ್ಯಾನಿಟಿ. ಮಾನವೀಯತೆಯ ಒಂದು ಬೇಸರನ್ನ ಯಾರು ಬಿಡ್ಲಿಕ್ಕಾಗಲ್ಲ. ಅವನು ಆಫ್ರಿಕನ್ ಆಗಿರ್ಲಿ, ಅವನು ಕರಿಯನ್ ಆಗಿರ್ಲಿ, ಅವನು ಬಿಳಿಯನ್ ಆಗಿರ್ಲಿ, ಅವನು ಮುಸಲ್ಮಾನನಾಗಿರ್ಲಿ, ಅವನು ಮೈನಾರಿಟಿ ಆಗಿರ್ಲಿ, ಅವನು ಹಿಂದುಳಿದ ವರ್ಗಗಳಾಗಿರ್ಲಿ, ಅಥವಾ ಯಾವ ಜಾತಿ ಧರ್ಮದವನೇ ಆಗಿರ್ಲಿ, ರೈಟ್ ಟು ಲೈಫ್ ನಮ್ಮ ದೇಶದ ಸಂವಿಧಾನ ಹೇಳುತ್ತೆ. ರೈಟ್ ಟು ಲೈಫ್ ಅಂತ ನಮ್ಮ ದೇಶದ ಸಂವಿಧಾನದ ಕಡೆ ಜೀವನ ಮಾಡುವಂತ ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಡುತ್ತೆ. ಅದನ್ನು ಪ್ರಶ್ನೆ ಮಾಡುವಂತ ಅಧಿಕಾರ ಸಹ ನಮ್ಮ ಸಂವಿಧಾನ ಕೊಡುತ್ತೆ. ಹಾಗಾಗಿನೇ ಈ ರೀತಿಯ ಸಾವುಗಳನ್ನ ನಾವುಗಳು ಅಟ್ಲೀಸ್ಟ್ ಏನು ಮಾಡೋಕ್ಕಾಗುತ್ತೋ ಇಲ್ಲ ಕೊನೆ ಪಕ್ಷ ವಿ ಆರ್ ಗೋಯಿಂಗ್ ಟು ಕ್ವಶನ್ ಇನ್ ದ ಡೇ ಲೈಟ್ ವೆದರ್ ದ ಆ ಒಂದು ಲಾಕಪ್ ಡೆತ್ ಅಲ್ಲ, ಅದನ್ನು ಕರಿಯನ್ ಆಗಿರ್ಲಿ, ಬಿಳಿಯನ್ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಮುಸಲ್ಮಾನನಾಗಿರ್ಲಿ, ಹಿಂದುಳಿದ ವರ್ಗದಾಗಿರ್ಲಿ, ಯಾವ ಜಾತಿ ಧರ್ಮದವನೇ ಆಗಿರ್ಲಿ, ಪೊಲೀಸ್ ಕಸ್ಟಡಿನಲ್ಲಿ ಸಾವೆಂಗಾಯ್ತು ಇದನ್ನ ಮಾನ್ಯ ಪೊಲೀಸ್ ಕಮಿಷನರ್ ಅವರು ಗಣನೆಗೆ ತೆಗೆದುಕೊಂಡು ನಿಮ್ಮ ಬಾಯ್ಸ್ ಜೆ.ಸಿ. ನಗರದ ಪೊಲೀಸ್ ಬಾಯ್ಸ್ ಹೇಳೋ ವರ್ಷನ್ನ ದಯಮಾಡಿ ನಂಬೇಡಿ. ಇದ್ರ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕು. ಯಾಕೆ ಈ ರೀತಿ ಸತ್ತ ಅವನು? 27 ವರ್ಷದ ಆರೋಪಿ, ಇವನ್ ಕನ್ಸಿಡರಿಂಗ್ ಹಿಮ್ ಆಸ್ ಎ ಡ್ರಗ್ ಪೆಡಲರ್, ಅವನು ಡ್ರಗ್ ಪೆಡಲರ್ ಆದ್ರೂ ಕೂಡ ಅವನು ಆರೋಪಿ. 27 ವರ್ಷ ಅವನಿಗೆ 27 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಅಂತ ಸ್ಟೋರಿ ಕಳಿತೀರಲ್ಲ ಜೆ.ಸಿ. ನಗರ ಪೊಲೀಸರು, ಬೆಂಗಳೂರು ಪೊಲೀಸರು, ಅದರ ಮೇಲಿನ ಅಧಿಕಾರಿಗಳು. ನಿಮ್ಮ ಜವಾಬ್ದಾರಿ ಅಂದ್ರೆ ನೀವೇ ಆರೋಪ ಮಾಡೋದು, ನೀವೇ ಅರೆಸ್ಟ್ ಮಾಡೋದು, ನೀವೇ ಅವನ ಕಸ್ಟಡಿನಲ್ಲಿ ಸಾಯಿಸಾಕೋದು. ಅವ್ರ ಪ್ರಕಾರ ಸಾಯಿಸಾಕಿದ್ದಾರೆ. ಸೊ ನೀವೇ ಅದನ್ನ ತನಿಖೆ ಮಾಡಿ ನೀವೇ ನ್ಯಾಯ ಕೊಡೋದು. ಎಲ್ಲಿಂದ ಎಲ್ಲಿಗೆ ನ್ಯಾಯ ಸಿಗುತ್ತೆ? ನೀವೇ ಆರೋಪಿ. ಪೊಲೀಸರು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಇವರ ಸ್ಟೇಜ್ ಆಫ್ ಅಕ್ಯೂಸ್, ನೀವು ಆರೋಪಿ ಸ್ಥಾನದಲ್ಲಿ ಕೂತ್ಕೊಂಡು ನೀವ್ ಹೆಂಗೆ ಈ ಒಂದು ಕೊಲೆನ ಹೃದಯಾಘಾತ ಅಂತ ಹೇಳ್ತೀರಾ? ದಿಸ್ ಇಸ್ ಅ ಕ್ವಶನ್. ಇದರ ತನಿಖೆ ಬೇರೆ ಸಂಸ್ಥೆನೆ ಮಾಡಬೇಕಾಗತ್ತೆ. ಇಟ್ ಹ್ಯಾಸ್ ಟು ಬಿ ಅಂಡರ್ ದ ಮಾನಿಟರ್ ಆಫ್ ದ ಹಾನರಬಲ್ ಕೋರ್ಟ್. ಈ ಒಂದು ಕೋರ್ಟಿನ ಮುಖಾಂತರ ಈ ರೀತಿ ಲಾಕಪ್ ಡೆತ್ಗಳ ತನಿಖೆ ಆಗಬೇಕು. ಈ ಒಂದು ಸಾವೇನಾದ್ರೂ ಲಾಕಪ್ ಡೆತ್ ಕೊಲೆ ಆಗಿದ್ದರೆ ಅಥವಾ ಪೊಲೀಸರ ಬಲವಂತದ ಏಟಿನ ಮೇಲೆ, ಹೊಡೆತದ ಮೇಲೆ, ಪೊಲೀಸರು ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ ಫೋರ್ಸ್ ಇಂದ, ಹೊಡೆತದಿಂದ, ಅವರ ಒದೆ ತಿಂದೇನಾದ್ರೂ ಸತ್ತಿದ್ರೆ ಅದರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಅಧಿಕಾರಿ ಆಗಿದ್ರು ಅವನ ಮೇಲೆ ಕ್ರಮ ಜರುಗಿಸಬೇಕು. ಹ್ಯುಮ್ಯಾನಿಟಿ ಇಸ್ ಫಸ್ಟ್. ಮಾನವೀಯತೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಅಂತ ಹೇಳುತ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಟ್ ಈಸ್ ಅ ಗ್ರೇಟ್ ಡಿಸ್ಗ್ರೇಸ್ಫುಲ್ ಟು ಅವರ್ ಜುಡಿಷಿಯಲ್ ಸಿಸ್ಟಮ್. ನಮ್ಮ ನ್ಯಾಯ ವ್ಯವಸ್ಥೆಗೆ ಒಂದು ಮೋಸ ಮಾಡ್ದಂಗೆ ಆಗುತ್ತೆ. ರಾತ್ರಿ 10:15 ಐಡೆಂಟಿಫೈ ಅಂತ ಹೇಳ್ತಾರೆ. FIR ಮಾಡಿದ್ದೀರಾ? ಮೆಡಿಕಲ್ ಮಾಡಿದ್ದೀರಾ? ಡಾಕ್ಟರ್ ಕರ್ಕೊಂಡು ಹೋಗಿದ್ದೀರಾ? ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂಡಿದ್ದೀರಾ? ನೀವೇನು ಮಾಡಲ್ಲ. ಕರ್ಕೊಂಬರೋದು, ಕೂಡ ಹಾಕೋದು, ಅವ್ರನ್ನೇನೋ ಒಂದು ಗತಿ ಕಾಣಿಸೋದು, ಆಮೇಲೆ ಹೃದಯಾಘಾತ. 27 ವರ್ಷದ ಯುವಕನಿಗೆ ಹೃದಯಾಘಾತ ಅನ್ನೋ ಸ್ಟೋರಿ ಕಟ್ತಿರಲ್ಲ. ನಿಮ್ಮ ಕಸ್ಟಡಿಯಲ್ಲಿ ಡೆತ್ ಆಗಿದೆ. ನಿಜವಾಗ್ಲೂ ವಿಪರ್ಯಾಸ. ಇದೊಂದು ಪೊಲೀಸ್ ದುರ್ವ್ಯವಸ್ಥೆ. ಆಮೇಲೆ ಇದಕ್ಕೆ ಪೊಲೀಸ್ ಇಲಾಖೆ ಸಾಕಷ್ಟು ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿ ಅನ್ನೋದಕ್ಕೆ ಸಂಜಯ್ ನಗರದ ಕಾತ್ಯಾಯಿನಿ ಡಾಕ್ಟರ್ನಿ ತಾಕೊಂಬಂದು ಚೆನ್ನಾಗಿ ರುಬ್ಬಿ ಅವರನ್ನ ಆಮೇಲೆ ಸಸ್ಪೆಂಡ್ ಎಲ್ಲ ಆಯ್ತು. RMC ಯಾರ್ಡು ಪಾರ್ವತಮ್ಮ ಅವನನ್ನು ಗಾಂಜಾನೇ ಹೊಡೆದಿಲ್ಲ, ಅವನ ಕೈಲಿ ಗಾಂಜಾ ಓಡಿಸಿ ಅದು DCP ಎನ್ಕ್ವೈರಿ ಮಾಡಿ IMS ಸಸ್ಪೆಂಡ್ ಆದ್ಲು. ವೈಟ್ ಫೀಲ್ಡು ರೇಣುಕಮ್ಮ IMN ಕರ್ಕೊಂಬಂದು ಅಲ್ಲೂ ಕೂಡ. ಸೊ ಇವೆಲ್ಲ ನೋಡಿದಾಗ ಪೊಲೀಸ್ ಇಲಾಖೆಯಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರ ಇದೆ. ಹಣಕ್ಕೆ ಉಸೂಲಿಗೆ ನಿಂತಿರುವಂತಹ ಸಾಕಷ್ಟು ಭ್ರಷ್ಟ ಅಧಿಕಾರಿಗಳಿರೋದ್ರಿಂದ ಇವನ್ ಜೆ.ಸಿ. ನಗರದಲ್ಲಿ ಈ ಒಂದು ವಿದೇಶಿ ಪ್ರಜೆಯ ಒಂದು ಸಾವು ಸಹ, ಸಾಕಷ್ಟು ಕಸ್ಟೋಡಿಯಲ್ ಡೆತ್, ಲಾಕಪ್ ಡೆತ್, ಪೊಲೀಸರ ದೌರ್ಜನ್ಯದ ವಧೆಗಳಿಂದ ಸತ್ತಿರುವಂತ ಸಾಧ್ಯತೆಗಳು ಸಾಕಷ್ಟಿದೆ. ಇದರ ತನಿಖೆ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ವಿಚಾರವನ್ನ ಜನಗಳ ಮುಂದೆ ಇಡುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಅ ಲಾಟ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.